15,000. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಬೆಳಗ್ಗೆನೇ ಎದ್ದು ಕೆಂಗೇರಿ ಬಸ್ ಸ್ಟ್ಯಾಂಡಿಂದ ಹೊರಟಿದ್ದು ಮೈಸೂರು ಕಡೆಗೆ ನೀವು ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರ. ಸೊ ಈ ವ್ಲಾಗ್ ಬಂದುಬಿಟ್ಟು ಮೈಸೂರು ಟ್ರಿಪ್ಪಿಂದಾಗಿರುತ್ತೆ. ಅಂದರೆ ಮೈಸೂರು ಒನ್ ಡೇಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ಬೋದು ಅಂತ ನಾನು ಈ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ಹೋಗಿದ್ದು ಶ್ರೀರಂಗಪಟ್ಟಣದಲ್ಲಿ ನಿಮಗೆ ಗೊತ್ತು ರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ಟಿಪ್ಪು ಸುಲ್ತಾನ್ ಅವರ ಸಮರ್ ಪ್ಯಾಲೇಸ್ಗೆ. ಇದು ಕೂಡ ಶ್ರೀರಂಗಪಟ್ಟಣದಲ್ಲೇ ಬರುತ್ತೆ. ನೀವು ಬ್ಯಾಂಗ್ಳೂರು ಕಡೆಯಿಂದ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಇದೇ ಫಸ್ಟ್ ಸಿಗುತ್ತೆ. ಇಲ್ಲಿ ಎಲ್ಲ ನೀವು ಎಂಟ್ರಿ ಟಿಕೆಟ್ ತೊಗೊಂಡು ಹೋಗಬೇಕು. ಹೊರಗಡೆನೇ ಎಂಟ್ರಿ ಟಿಕೆಟ್ ತೊಗೋಬೋದು ಅಥವಾ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇದು ಟಿಪ್ಪು ಸುಲ್ತಾನ್ ಅವರ ಸಮ್ಮರ್ ಪ್ಯಾಲೇಸ್, ಮತ್ತು ಇವಾಗ ಇದನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದನ್ನು ಮೇಂಟೈನ್ ಮಾಡ್ತಿರೋದು ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್. ಇವಾಗ ನಾನು ತೋರಿಸ್ತಾ ಇರೋದು ಫುಲ್ ಶ್ರೀರಂಗಪಟ್ಟಣದ ಮ್ಯಾಪು, ಅಂದರೆ ಶ್ರೀರಂಗಪಟ್ಟಣ ಬಂದಾಗ ನೀವು ಎಲ್ಲೆಲ್ಲಿ ಹೋಗ್ಬೋದು ಅಂತ. ಸೊ ಇದನ್ನು ದರಿಯಾ ದೌಲತ್ ಅಂತಲೂ ಕರೀತಾರೆ. ಹಾಗೆಯೇ ನೀವು ಚಿಕ್ಕವರಿದ್ದಾಗ ಟಿಪ್ಪು ಸುಲ್ತಾನನ ದಂಡಯಾತ್ರೆ ಅಂತ ಸ್ಕೂಲೆಲ್ಲ ಓದಿರ್ತೀವಿ, ಅದು ಕೂಡ ಇಲ್ಲಿ ಇತ್ತು. ಇವಾಗ ನೋಡಿದ್ರೆ ಅಯ್ಯೋ ಎಷ್ಟು ಈಸಿ ಅಲ್ಲಪ್ಪ ಅನಿಸುತ್ತೆ. ಇದು ಟಿಪ್ಪು ಸುಲ್ತಾನ್ ಯೂಸ್ ಮಾಡ್ತಿದ್ದಂತಹ ಸಿಲ್ವರ್ ಬಟ್ಲುಗಳು, ಅಂದರೆ ಬೆಳ್ಳಿ ಬಟ್ಲುಗಳು. ಹಾಗೆಯೇ ಇದೆಲ್ಲ ಕತ್ತಿಗಳು, ಆಗಿನ ಯುದ್ಧದಲ್ಲಿ ಯೂಸ್ ಮಾಡಿದ್ದು. ನೀವು ನೋಡ್ಬೋದು ಎಷ್ಟು ರಕ್ತಗಳನ್ನ ಕಂಡಿರುತ್ತೋ ಈ ಕತ್ತಿಗಳು. ಹಾಗೆ ಅವರು ಯೂಸ್ ಮಾಡ್ತಾ ಇದ್ದಿದ್ದು ರೇಷ್ಮೆ ಬಟ್ಟೆ, ಇದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ರು. ಇದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸೆಂಟ್ ಫಿಲೋಮಿನಲ್ ಚರ್ಚಿಗೆ. ಇದು ಮೈಸೂರಿನ ಮಿಡಲ್ ಸಿಟಿಯಲ್ಲೇ ಬರುತ್ತೆ, ಸಿಟಿ ಒಳಗಡೆನೆ. ತುಂಬ ಹಳೆಯ ಕಾಲದ ಚರ್ಚ್ ಅಂತ ಹೇಳಿದ್ರು. ತುಂಬ ಹಳೆಯ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ ಚರ್ಚು, ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರು. ಇಲ್ಲಿ ನೋಡಿ, ಫೋಟೋಗ್ರಾಫರ್ ಅನೂಪ ಅವರು. ಇವರು ಫೋಟೋಸ್ ತಗೊತಾ ಇದ್ದಾರೆ ನಮ್ಮ ಜೊತೆ ಬಂದವರೆಲ್ಲ. ಫೋಟೋಗ್ರಾಫರ್ ಕೂಡ ಬಂದಿದ್ದಾರೆ. ಚೆನ್ನಾಗಿದೆ. ಹಾಂ, ಅಲ್ಲ ತಿನ್ನಿ ನೀವು. ಗಮ್ಮಂತಿದೆ. ಇದಕ್ಕೋಸ್ಕರನಾರು ಬರ್ಬೋದಾ? ಇಲ್ಲ, ರಿಯಲ್ ನೋಡಲ್ಲೆಲ್ಲ ರಶ್ ಆಯ್ತು. ಚೆನ್ನಾಗಿದೆ. ಇದು ನೋಡಿ, ಸ್ಯಾಂಡಲ್ವುಡ್ಡಲ್ಲೇ ಮಾಡಿರೋವಂತಹ ಗಣಪತಿದು. See, this is also from purely ಸ್ಯಾಂಡಲ್ವುಡ್. ಇದನ್ನು ಪ್ಯೂರ್ ಸ್ಯಾಂಡಲ್ವುಡ್ಡಲ್ಲಿ ಮಾಡಿದ್ದಾರೆ. ಜೋಕಾಲಿ ಯಾರು ಕೂರಬಾರ್ದು ಅಂತ ಈ ಥರ ಇಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸ್ಯಾಂಡಲ್ವುಡ್ಡಲ್ಲಿ ಮಾಡಿರುವಂತಹ ಡೈನಿಂಗ್ ಟೇಬಲ್, ನಿಜ ವೆರಿ ನೈಸ್. ನೋಡಿ ಎಷ್ಟು ದೇವರದು ಪೀಠಗಳನ್ನ ಮಾಡಿದ್ದಾರೆ. ಎಲ್ಲ ದೇವ್ರ ಪೀಠಗಳಿದು, ಸ್ಯಾಂಡಲ್ವುಡ್ಡಲ್ಲಿ ಮಾಡಿರೋ ದೇವ್ರ ಪೀಠಗಳು. ಚಿಕ್ಕ ತೊಟ್ಲು, ಸೋ ಮೆನಿ ಆರ್ಟಿಕಲ್ಸ್. ಗಣಪತಿ ಥರ ಕೃಷ್ಣ ಹೀಗೇನೆ. ಇದು ನೋಡ್ಬೋದು, ದಿಸ್ ಆ್ಯಂಡ್ ಆಲ್ ಥರ ಇದೆ. ಆ್ಯಂಡ್ ದೇ ಹ್ಯಾವ್ ಕೆಪ್ಟ್ ಲೈಕ್ ದಿಸ್. ಇದೆಲ್ಲ ಕಟ್ಲೇರಿ, ದಿಸ್ ಆ್ಯಂಡ್ ಆಲ್ ಇದೆಲ್ಲ ಹಳೆ ಕಾಲದಲ್ಲಿ ನೋಡ್ತಾ ಇದ್ವಿ. ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕಂದ್ರೆ ಎಷ್ಟೊಂದು ಆಪ್ಷನ್ಸ್ಗಳಿರುತ್ತೆ. ಅಂದರೆ ಎಲ್ಲಿ ನೋಡಿದ್ರೂ ಮೈಸೂರು ಸಿಲ್ಕ್ ಅಂಗಡಿಗಳಿರುತ್ತೆ. ಬಟ್ ಐ ಸಜೆಸ್ಟ್ ಯು, ಮೈಸೂರು ಸಿಲ್ಕ್ ತೊಗೋಬೇಕಂದ್ರೆ KSICE ಅವ್ರದ್ದು ಅಂಗಡಿಗೆ ಹೋಗಬೇಕು. ಇಲ್ಲಿ ತೊಗೊಳೋ ಬಟ್ಟೆಗಳು ಪ್ಯೂರಿಟಿಗೆ ಗ್ಯಾರಂಟಿ ಇರುತ್ತೆ. ಹಾಗೆಯೇ ರೀಸೆಲ್ಲಿಂಗ್ ವ್ಯಾಲ್ಯೂ ಕೂಡ ಇರುತ್ತೆ. ನಮ್ಮ ಜೊತೆ ಬಂದವರೆಲ್ಲ ಇಲ್ಲೇ ಶಾಪಿಂಗ್ ಮಾಡ್ತಾಯಿದ್ರು. ಅಂದರೆ ನಮ್ಮ ಗೈಡ್ ಸಜೆಸ್ಟ್ ಮಾಡಿಬಿಟ್ಟು ಇಲ್ಲೇ ತೊಗೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡಿ ನಿಲ್ಲಿಸಿದ್ರು. ಸೊ ಇಲ್ಲಿ ನಾವು ಸ್ಯಾರೀಸ್ಗಳನ್ನ ನೋಡ್ತಾ ಇದ್ದೆ ನಾನು ಕೂಡ. ತುಂಬಾ ಓವರ್ ದ ಬಜೆಟ್ ಅಂತ ಅನ್ನಿಸ್ತು.
ಬಟ್ ಇಲ್ಲಿ ಇನ್ನೊಂದು ಕೂಡ ಆಪ್ಷನ್ನು, ನೀವು ಸ್ಯಾರಿನ ಬುಕ್ ಮಾಡಿ ಕೂಡ ಹೋಗ್ಬೋದು. ಬುಕ್ ಮಾಡಿಬಿಟ್ಟು ನಿಮ್ಮ ಇವಾಗ ಅಮೌಂಟ್ ಇಲ್ಲ ಅಂದರೆ ನೆಕ್ಸ್ಟ್ ನೀವು ಅದನ್ನು ತರಿಸ್ಕೊಬೋದು. ನಿಮ್ಮ ಅಡ್ರೆಸ್ ಕೊಟ್ಟೋದ್ರೆ ನಿಮ್ಗೆ ಅದನ್ನು ಅವರು ಕೊರಿಯರ್ ಮಾಡ್ತಾರೆ. ಇಲ್ಲಿ ಅಂಗಡಿಲಿ ಸೇಲ್ಸ್ ಪರ್ಸನ್ ಹೇಳ್ದಂಗೆ ನಾವು ಯಾವ ಥರ ಜರಿ ತೊಗೊತೀವಿ ಅಂದರೆ 80 ಗ್ರಾಮ್, 100 ಗ್ರಾಮ್, 120 ಗ್ರಾಮ್ ಅದ್ರ ಮೇಲೆ ನಾವು ತೊಗೊಳೋ ಸ್ಯಾರಿ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಅಂದರೆ ಜರಿ ಚಿಕ್ಕದಿದ್ದರೆ ಸ್ಯಾರಿ ವ್ಯಾಲ್ಯೂ ಕೂಡ ಕಡಿಮೆ ಇರುತ್ತೆ. ಅದೇ ಅಗಲ ಇದೆ ಅಂದರೆ ನೀವು ಅಗಲ ಇರೋದು ಗೋಲ್ಡ್ ಥ್ರೆಡ್ಸ್ ಇರೋದು ಬೇಕಂದರೆ ಸ್ಯಾರಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ನಾನು ನೋಡ್ದಂಗೆ ಇಲ್ಲಿ ಒಂದು 5,000 to 6,000 ಸ್ಟಾರ್ಟಿಂಗಿಂದ ರೇಷ್ಮೆ ಸೀರೆ ಅವೈಲೇಬಲ್ ಇತ್ತು. ಗೈಡ್ ನಮಗೇನು ಸಜೆಸ್ಟ್ ಮಾಡಿದ್ದು ಅಂದರೆ, ನೀವು ಸಿಲ್ಕ್ ಸ್ಯಾರಿ ತೊಗೋತೀರಾ ಅಂದರೆ ಈ ಥರ ಇರೋ ಸ್ಯಾರಿ ಸ್ಟಾಪಲ್ಲಿ ತೊಗೊಳ್ಳಿ. ಅಂದರೆ ಇದು KSIEC ಇಂದ ಬಂದಿರುತ್ತೆ ಮೇಯ್ನಾಗಿ. ಸೊ ಇಲ್ಲಿ ಏನು ಬಿಲ್ ಕೊಡ್ತಾರೆ ದಟ್ ಈಸ್ ಆಥರೈಸ್ಡ್ ಬಿಲ್. ನೀವು ರೀಸೆಲ್ಲಿಂಗ್ ವ್ಯಾಲ್ಯೂ ಕೂಡ ಇದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಸೊ ನೆಕ್ಸ್ಟು ನಾವು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ನಾವು ಬೆಳಗ್ಗೆನೇ ಬೆಂಗಳೂರು ಬಿಟ್ಟಿದ್ದರಿಂದ ನಮಗೆ ಇಷ್ಟೆಲ್ಲ ಪ್ಲೇಸಸ್ನ ಮಧ್ಯಾಹ್ನದೊಳಗೆ ಕವರ್ ಮಾಡೋಕ್ಕಾಯಿತು. ಅಕಸ್ಮಾತ್ ನೀವು ಹೊರಡೋದೇ ಲೇಟ್ ಆದರೆ ನಿಮಗೆ ಇಷ್ಟೊಂದು ಪ್ಲೇಸಸ್ನ ಕವರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನಾನು ಕೇಳ್ಪಟ್ಟಂಗೆ ಮೈಸೂರನ್ನ ನೋಡಬೇಕಂದ್ರೆ ನಿಮಗೆ 2-3 ದಿನ ಬೇಕೇ ಬೇಕು ಕಂಪ್ಲೀಟ್ ಮೈಸೂರನ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ. ಬಟ್ ನಾನಿಲ್ಲಿ 1 ಡೇಲಿ ನೀವು ಏನೆಲ್ಲ ಕವರ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಪ್ರತಿ ಸಲ ಮೈಸೂರು ಬಂದಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಈ ವ್ಯೂನ ಮಿಸ್ ಮಾಡ್ಕೊಳೋದೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನೀವು ಇಡೀ ಮೈಸೂರನ್ನ ಇಲ್ಲಿಂದ ಬೆಟ್ಟದ ಮೇಲಿಂದ ನೋಡ್ಬೋದು. ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ, ತುಂಬಾ ರಶ್ ಇತ್ತು. ಸೊ ಹಾಗೆಯೇ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಊಟ ಮಾಡೋಣ ಅಂತ ಒಳ್ಳೆ ಊಟ ಇರೋ ಜಾಗಕ್ಕೆ ಹುಡ್ಕೊಂಡು ಹೋದ್ವಿ. ದ ಫೇಮಸ್ ಹನುಮಂತು ಪಲಾವ್ ತಿನ್ನೋಣ ಅಂತ ಹೋದ್ವಿ. ಬಟ್ ನಾವು ಹೋಗಿದ್ದು ಮಂಡೇ ಆಗಿರೋದ್ರಿಂದ ಯಾವುದೇ ನಾನ್ ವೆಜ್ ರೆಸ್ಟೋರೆಂಟ್ಗಳು ತುಂಬ ಕಡಿಮೆ ಇದ್ವು. ಸೊ ಗೂಗಲ್ ರಿವ್ಯೂ ನೋಡಿಕೊಂಡು ಸುಪ್ರಿಯಾ ರೆಸ್ಟೋರೆಂಟ್ ಅಂತ ಹೋದ್ವಿ. ಇದು ಕೂಡ ನಾನ್ ವೆಜ್ ರೆಸ್ಟೋರೆಂಟ್. ಸೊ ಮಂಡೇ ಆಗಿರೋದ್ರಿಂದ ನಾನು ಮಾತ್ರ ವೆಜ್ ಥಾಲಿ ತೊಗೊಂಡೆ. ಮಿಕ್ದವರೆಲ್ಲರೂ ನಾನ್ ವೆಜ್ ಪುಲಾವ್ ತೊಗೊಂಡ್ರು. ತುಂಬಾ ಚೆನ್ನಾಗಿತ್ತು ಊಟ. ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಸೊ ಬೃಂದಾವನ್ ಗಾರ್ಡನ್ಸ್ KRS ಇದೆಯಲ್ವ, ಅದು ಮೈಸೂರಿಂದ ಸ್ವಲ್ಪ 145 ಕಿಲೋಮೀಟರ್ಸ್ ಅನಿಸುತ್ತೆ. ಸೊ ನಾವು KRSಲ್ಲಿ ಲೈಟಿಂಗ್ ನೋಡೋಣ ಅಂತ ಹೊರಟ್ವಿ. ಏಕೆಂದರೆ ಎವ್ರಿ ಟೈಮ್ ಬಂದಾಗ ಅರಮನೆ ಲೈಟಿಂಗ್ ನೋಡ್ತಾ ಇದ್ವಿ. ಬಟ್ ಈ ಸಲ KRSಗೆ ಹೋಗೋಣ ಅಂತ ಹೊರಟಿದ್ದು. ಇದು ನನ್ನ ಫಸ್ಟ್ ಟೈಮ್ KRSಗೆ ಹೋಗ್ತಾ ಇರೋದು. ಮೈಸೂರಲ್ಲಿರೋ ಲೈಟ್ ಶೋ ನೋಡೋಕ್ಕೆ ನಾವು ಬಂದ್ವಿ. ಅಂದರೆ KRS ಬೃಂದಾವನ್ ಗಾರ್ಡನಲ್ಲಿ ಎವ್ನಿ ಈವ್ನಿಂಗ್ ಲೈಟ್ ಶೋ ಮಾಡ್ತಾರೆ. ಸೊ 15 ಮಿನಿಟ್ಸ್ ಶೋ ಇರುತ್ತೆ. ನೀವು ಎಷ್ಟೊತ್ತು ಬೇಕಾದರೂ ಕುತ್ಕೊಂಡು ಕೂಡ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಸಾಂಗ್ಸ್ಗಳು ಒಳ್ಳೊಳ್ಳೆ ಸಾಂಗ್ಸು, ಕನ್ನಡ ಸಾಂಗ್ಸು, ಹಿಂದಿ ಸಾಂಗ್ಸು, ಜೈ ಹೋ, ಈ ಕಾಂತಾರ ಸಾಂಗ್ಸು, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಸೊ ಈ ಥರ ಸಾಂಗ್ಸ್ ಎಲ್ಲ ಹಾಕಿ ಅದಕ್ಕೆ ತಕ್ಕನಂಗೆ ಜೆಟ್ಟಲ್ಲಿ ಅಂದರೆ ಪವರ್ ಕೊಟ್ಬಿಟ್ಟು ಲೇಸರ್ ಲೈಟ್ ಶೋ ಇತ್ತು. ಸೊ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ. ಬಟ್ ನಾವಿಲ್ಲೊಂದು ಮಿಸ್ಟೇಕ್ ಮಾಡ್ಕೊಂಡ್ವಿ. ನಾವು ಮೈಸೂರಿಂದ ಹೊರಟು ಇಲ್ಲಿಗೆ ಬರೋದಕ್ಕೆ ತುಂಬಾ ಟೈಮ್ ಆಯಿತು. ಟ್ರಾಫಿಕ್ ಇತ್ತು ಮಧ್ಯದಲ್ಲಿ. ಹಾಗೆಯೇ ನಾವು ನಿಲ್ಲಿಸ್ಕೊಂಡು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡೋದ್ರಿಂದ ತುಂಬ ಲೇಟ್ ಆಯಿತು. ನಾವು ಗಾರ್ಡನ್ ಅಂತೂ ನೋಡೋಕ್ಕಾಗಲಿಲ್ಲ. ಬಟ್ ಲೈಟ್ ಶೋ ಮಿಸ್ ಮಾಡಲೇಬಾರ್ದು ಅಂದ್ಬಿಟ್ಟು ಬೇಗ ಬೇಗ ಬಂದ್ವಿ. ಸೊ ನಾವು ಅಟೆಂಡ್ ಆಗಿದ್ದೆ ಲಾಸ್ಟ್ ಶೋ ಇದು. ನಿಜವಾಗ್ಲೂ ಸೂಪರಾಗಿತ್ತು. ಎಲ್ಲರೂ ಒಂದ್ಸಲಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಈವನ್ ಸ್ಕೂಲ್ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ. ನಮಗೆ ಇಷ್ಟೊಂದು ಖುಷಿ ಆಗುತ್ತೆ ಅಂದಮೇಲೆ ಅವ್ರಿಗೆ ಖುಷಿ ಆಗದೆ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಸಾಂಗ್ ಜೊತೆಗೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ. ಸೊ ಸಾಂಗ್ಸ್ ಅಪ್ಲೋಡ್ ಮಾಡೋಂಗಿಲ್ಲ. ಹಾಗಾಗಿ ಬರೀ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಕ್ಕಳಿದ್ದಾರೆ ಅಂತ. ಎಲ್ಲ ಸ್ಕೂಲ್ ಟ್ರಿಪ್ಪಿಗೆ ಬಂದಿರೋರೆ. ತುಂಬ ಜನ, ತುಂಬ ರಶ್ ಇತ್ತು. ಸೊ ಬಟ್ ವರ್ತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲೇ ಸ್ವಲ್ಪ ಹಾಗೆಯೇ ಸ್ನ್ಯಾಕ್ಸ್ ಥರ ತಿಂದ್ಕೊಂಡು, ಊಟ ಏನು ಮಾಡಲಿಲ್ಲ. ಸೊ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಹಾಗೆ ಒಂದು ಎಳ್ನೀರು ಕುಡ್ಕೊಂಡು ನಾವು ಮೈಸೂರು ಕಡೆ ಮತ್ತೆ ಹೊರಟ್ವಿ. ನೀವೇ ನೋಡ್ದಂಗೆ ಇವತ್ತಿನ ಬ್ಲಾಗಲ್ಲಿ ನಾನು 6 ಪ್ಲೇಸಸ್ನ ಮೈಸೂರಲ್ಲಿ ಕವರ್ ಮಾಡಿದ್ದೀನಿ. ಆ್ಯಕ್ಚುಲಿ ಮೈಸೂರನ್ನ ಕರೆಕ್ಟಾಗಿ ನೋಡಬೇಕಂದ್ರೆ ಒಂದು 3 to 4 ಡೇಸ್ ಅಂತೂ ಬೇಕು. ಸೊ ನೀವು 3 to 4 ಡೇಸ್ ಇಲ್ಲಿ ಬಂದು ಸ್ಟೇ ಮಾಡಿಕೊಂಡು ನೋಡ್ತೀರಾ ಅಂದರೆ
ಸೊ ನಿಮ್ಗೆ ಆರಾಮಾಗಿ ನೋಡ್ಬೋದು. ಬಟ್ ಸ್ಟಿಲ್ ಫಸ್ಟ್ ಡೇ ಅಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟೊಂದು ನಾನು ಕವರ್ ಮಾಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಬ್ಲಾಗ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹೀಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.